ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶುಭಾ ಗೌಡ ವ್ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲ ಆಚೆ ಹೋಗ್ತಾಯಿದ್ವಿ. ಆಚೆ ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ಕಬ್ಬನ್ ಪಾರ್ಕ್ ಹೋಗ್ತಾಯಿದ್ವಿ. ಏನಕ್ಕೆ ಕಬ್ಬನ್ ಪಾರ್ಕಿಗೆ ಅಂದರೆ ಕಬ್ಬನ್ ಪಾರ್ಕಲ್ಲಿ ಗೇಮ್ಸ್ ಎಲ್ಲ ಲಾಂಚ್ ಮಾಡಿದ್ದಾರೆ, ಗೇಮ್ಸ್ ಆಡ್ಬೋದು ಅಂತ ಹೇಳಿ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ. ಹಾಗಾಗಿ ಸರಿ ಓಕೆ ನಾವು ನೋಡೋಣ ಹೆಂಗಿರುತ್ತೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಅಂಥೇಳಿ ನಾವೆಲ್ಲ ಹೋಗ್ತಾಯಿದ್ವಿ. ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಹೋಗ್ತಾಯಿದ್ವಿ. ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೀರಿಯಸ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಅಷ್ಟು ಎಂಜಾಯ್ ಮಾಡಿದ್ವಿ. ನೀವು ಕೂಡ ವೀಡಿಯೋದಲ್ಲಿ ನೋಡ್ಬೋದು. ನಾನು ತುಂಬ ಎಡಿಟ್ ಮಾಡಿಲ್ಲ ವೀಡಿಯೋನ, ಹಾಗೆ ಹಾಕಿದ್ದೀನಿ. ಏಕೆಂದರೆ ನಿಮಗೆ ಗೊತ್ತಾಗಬೇಕು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತೇಳಿ. ನಾವು ಅಲ್ಲಿ ಗೇಮ್ಸ್ ಆಡಬೇಕಂದ್ರೆ ಕಿಚ್ಚೋದ್ರಲ್ಲೇ ಗೊತ್ತಾಗುತ್ತೆ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಅಲ್ಲಿ ಡಾಗ್ದೆಲ್ಲ ಪಾರ್ಕ್ ಇತ್ತು. ನಾವು ಅಲ್ಲಿ ತುಂಬ ಡಿಫ್ರೆಂಟ್ ಬ್ರೀಡ್ದೆಲ್ಲ ನಾಯಿಗಳನ್ನ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ನಾಯಿಗಳಂತೂ ತುಂಬ ಕ್ಯೂಟಾಗಿದ್ವು. ಮನ್ವೀತ್ ಮೋನೇಶ್ ಆಯ್ ಮಾಡಬೇಕು. ನೇಚರು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂಥ ಬಿಸಿಲು ಕೂಡ ಇರಲಿಲ್ಲ, ಮಳೆ ಬರೋ ಥರನೂ ಇರಲಿಲ್ಲ. ಓಕೆ, ನಾರ್ಮಲ್ ಆಗಿತ್ತು. ಹಾಗಾಗಿ ನಮಗೆ ಓಡಾಡೋಕ್ಕೆಲ್ಲ ತುಂಬ ಈಸಿ ಆಯಿತು. ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಲೋಟಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಗ್ರೀನ್ರಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ನಾವು ಇವಾಗ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿ. ಅಪ್ಪನ ಮಗಳ ಇವಳು ಅಮ್ಮ ಪಕ್ಕ
ನಾವು ಈ ಗೇಮ್ಸ್ ಎಲ್ಲ ಆಡಿಬಿಟ್ಟು ಅದಾದಮೇಲೆ ಅಲ್ಲೇ ಒಂದು ಫಿಶ್ದು ಆಡಿಟೋರಿಯಮ್ ಇತ್ತು, ಅಲ್ಲೋಗಿ ಫಿಶ್ಗಳನ್ನ ನೋಡಿಕೊಂಡು ಚೆನ್ನಾಗಿತ್ತು. ಓಕೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇತ್ತು, ಅದೆಲ್ಲ ನೋಡಿಕೊಂಡು ಹಂಗೇ ಊಟ ಮಾಡಿಕೊಂಡು ಬಂದ್ವಿ. ನಾನು ಊಟದೆಲ್ಲೆಲ್ಲಿ ಹೋಗಿದ್ವಿ ಅಂತ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಹೋದಾಗ ನಾವು ಎಲ್ಲೋಗಿದ್ವಿ ಅಂತ ಹೇಳಿ ತೋರಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಶುಭಾ ಗೌಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.